With the government ordering the partial shutdown over the COVID-19 scare in Karnataka, cinema theatres, malls, universities, pubs, nightclubs to remain shut for a week. Processions, carnivals, seminars and ceremonies with huge gatherings have also been banned for a week. Hotels, KSRTC, BMTC, buses and banks to function normally. Now today is the day 2 of the partial shutdown in the state. In fact, Sandalwood industry also seems to be bearing the brunt of the shutdown. Big releases in the Kannada film industry to clash at the box office in the first week of April. Film producers have expressed their helplessness over the situation. My colleague Prajwal Prasad joins us live from Mahalakshmi Layout. Well, Prajwal, Sandalwood industry also seems to be bearing the brunt of state government's directive. The film industry already has reportedly gone through massive losses. Absolutely, Neha, because now it is definitely a clash of the royals is what we can call at the box office in Sandalwood, because many major releases have been lined up. But before we go into the intricate details, I also have the president of the Producers Association for the KFCC, Mr. Praveen himself. So first and foremost, now looking at how the Sandalwood industry is going on, already the first day itself, crores of rupees have been reported in terms of losses now. So how is the industry going and trying to tackle this entire situation? What are the measures in place? ಇಂಡಸ್ಟ್ರಿಯಲ್ಲಿ ನಮ್ಮ ನಿರ್ಮಾಪಕರಿಗೆ ಸಾಕಷ್ಟು ನಷ್ಟಗಳಾಗ್ತಾಯಿದೆ. ಆಮೇಲೆ ಇದರಲ್ಲಿ ಮುಖ್ಯಮಂತ್ರಿಗಳು ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ ಅವ್ರು ಎಲ್ಲ ಇಲಾಖೆಗಳ ಕರೆಸಿ ಈ ಕೊರೋನಾಯಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಎಲ್ಲ ಅವ್ರು ಚರ್ಚೆ ಮಾಡಿನೇ ಈ ಡಿಸಿಷನ್ ತೊಗೊಂಡಿರ್ತಾರೆ. ಆಮೇಲೆ ಅವ್ರು ಮೊದಲೇ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಪ್ರಿಕಾಷನ್ಸ್ ತೊಗೊಂಡು ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ಜನನೇ ಬಿಡೋ ಜನಗಳಲ್ಲಿ ನಾವು ಅಲ್ಲಿ ಜನಗಳೆಲ್ಲ ಜಾಸ್ತಿ ಸೇರ್ತಾ ಇದೆ. ಅದರಿಂದ ಬೇರೆ ಬೇರೆ ಥರ ಒಂದು ಕೊರೋನಾ ಬರ್ಬೋದು ಅನ್ನೋ ದೃಷ್ಟಿಯಿಂದ ಮೊದಲೇ ಮುಖ್ಯಮಂತ್ರಿಗಳು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ಜಾಸ್ತಿ ಜನಗಳಿರಬಾರ್ದು, ಒಂದು 100 ಮೆಂಬರ್ಸ್ ಒಳಗಡೆ ಇರೋಂಥ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದು, ಮತ್ತು ಚಿತ್ರಮಂದಿರಗಳು ನಿಲ್ಲಿಸಬೇಕು, ಮಾಲ್ಗಳು ನಿಲ್ಲಿಸಬೇಕು ಅನ್ನೋದು ಭಾಳ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಏಕೆಂದರೆ ಇದು ನಮ್ಮ ಒಂದು ಆರೋಗ್ಯದ ವಿಷಯ ಬಂದಾಗ ಇದು ಪ್ರಕೃತಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಸೊ ಅದನ್ನು ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಸೊ ಇದರಿಂದ ಚಿತ್ರರಂಗಕ್ಕೆ ಸಿಕ್ಕಾಪಟ್ಟೆ ಲಾಸ್ಗಳಾಗ್ತಾಯಿದೆ. ಈಗ ನಮ್ಮ ನಿರ್ಮಾಪಕರು ಏನಾಗುತ್ತೆ ಅನ್ನೋ ಒಂದು ನಮ್ಮ ಚಿತ್ರ ಬಿಡುಗಡೆ ಮಾಡಿದಾಗ ಹಿಂದೆ ಅವರು ಚಿತ್ರ ಬಿಡುಗಡೆ ಮಾಡೋದಕ್ಕಿಂತ ಮೊದಲೇ ತುಂಬ ತೊಂದರೆಲಿ ಇದ್ದು ಪಿಕ್ಚರ್ ಬಿಡುಗಡೆ ಮಾಡ್ತಿರ್ತಾರೆ. ಯಾಕೆಂದರೆ ಇವತ್ತಿನ ಸಿಚುವೇಶನ್ ಪಿಕ್ಚರ್ಗಳು ತೊಗೊಳ್ಳೋರು ಇರೋಲ್ಲ, ಯಾರು ಸಮಸ್ಯೆಗಳು ಸಾಕಷ್ಟು ಇರ್ತದೆ. ಆದರೂ ಕೂಡ ಬಿಡುಗಡೆ ಕಷ್ಟಪಟ್ಟು, ಈಗ ಮೊನ್ನೆ ನೋಡಿ ಸೇವಾರ್ಜನ ಒಂದು ಪಿಕ್ಚರ್ ರಿಲೀಸ್ ಆಯಿತು, ನರಗೊಂದಾದ ಜೊತೆ ಇನ್ನೂ 2-3 ಪಿಕ್ಚರ್ ಬಿಡುಗಡೆ ಆದ ನೆಕ್ಸ್ಟ್ ಡೇನೇ ಪಿಕ್ಚರ್ ನಿಂತೋದಾಗ ಆ ಮನುಷ್ಯನ ಆ ನಿರ್ಮಾಪಕನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಭಾಳ ಯೋಚನೆ ಮಾಡಬೇಕಾದ್ರೆ ಭಾಳ ಶೋಚನೀಯವಾಗಿರ್ತದೆ. ಯಾಕೆಂದರೆ ಆ ನಿರ್ಮಾಪಕ ನಾವು ನಾಳೆ ಒಂದು ಮೀಟಿಂಗ್ ಕೂಡ ಸೇರ್ತಾ ಇದ್ದೀವಿ ವಾಣಿಜ್ಯ ಮಂಡಳಿಯಲ್ಲಿ. ಏನು ಮಾಡ್ಬೋದು, ಯಾಕೆಂದರೆ ಆ ನಿರ್ಮಾಪಕ ರಿಲೀಸ್ ಮಾಡಿದ ಮುಂದಿನ ದಿನಗಳಲ್ಲಿ ಪ್ರದರ್ಶಕರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಆ ನಿರ್ಮಾಪಕನಿಗೆ UFO ಕ್ಯೂಬ್ನವರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅವನು ಈಗ ಒಂದು ಬಿಡುಗಡೆಯಾಗಿ ನೆಕ್ಸ್ಟ್ ಡೇನೇ ಪಿಕ್ಚರ್ ನಿಂತೋದಾಗ UFO ಕ್ಯೂಬ್ನವ್ರು ಫುಲ್ ಒಂದು ವಾರಕ್ಕೆ ಚಾರ್ಜ್ ಮಾಡ್ತಿರ್ತಾರೆ. ಅದು ಯಾವುದೇ ಕಾರಣಕ್ಕೂ ಮಾಡೋಕ್ಕೂಡ್ದು. ಅದಕ್ಕೆ ಬೇಕಾದ್ರೆ ನಾವು ವಾಣಿಜ್ಯ ಮಂಡಳಿಯಿಂದ ಏನು ಬೇಕು ಅದಕ್ಕೆ ನಾವು ಆ ಕ್ರಮ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆಮೇಲೆ ಪ್ರದರ್ಶಕರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಅವ್ರು ಮುಂದೆ ರಿಲೀಸ್ ಆಗೋಂಥ ಟೈಮಲ್ಲಿ ಅವರು ಆ ಸಪೋರ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಒಂದು ವಾರದ ರೆಂಟ್ ಚಾರ್ಜ್ ಮಾಡಿದ್ರೆ ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದು ಪ್ರಕೃತಿ ಆಗಿರ್ತಕ್ಕಂಥದ್ದು, ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಯಾವುದೇ ಚಿತ್ರೀಕರಣಕ್ಕೆ ಸರ್ಕಾರ ನಿಲ್ಲಿಸಿ ಅಂತ ಆದೇಶ ಮಾಡಲ್ಲ. ಚಿತ್ರೀಕರಣ ಯಥಾಸ್ಥಿತಿ ನಡೀತಾ ಇರ್ತದೆ. ಮುಂದಿನ ದಿನಗಳ ಸರ್ಕಾರದ ಆದೇಶ ಬಂದರೆ ಚಿತ್ರೀಕರಣ ನಿಲ್ಲಿಸ್ತೀವಿ ನಾವು. Sir, ಈಗ ಮುಂದೆ ಹೋಗ್ತಾ ನೋಡಿದ್ರೆ, like if we go forward and see how things will go out, there are almost 4 to 5 movies which has the top 5 Sandalwood stars in the industry. May it be Robert, we have Darshan, we have Yuvaratna, Appu Sirs is coming, Hombale banners, big banners, we have Umapatis is Robert. Then after that we also have Salaga which will be coming in, KP Srikanth is producing also. So there are several movies now. But if you take single screen theatres for that matter, even if the release dates are pushed in the month of April, we are expecting Robert to be released somewhere in the second week of April, or else the maximum that they would be pushing is the third week of April. And apart from that, even Sudeep Skoti Gobba is slated for a May release also is what we are hearing. So how will they balance it out? It will become a fight among the producers itself. So even after this entire situation is contained, how will the Sandalwood industry be able to cope with it once the government gives an order that you can go ahead and release the movies? No, ಇವಾಗ ಏನಾಯಿತು, ಹಿಂದೆ ಇಷ್ಟು ದಿವಸಗಳು ದೊಡ್ಡ ಪಿಕ್ಚರ್ಗಳು ಭಾಳ ಕಮ್ಮಿ ಬಿಡುಗಡೆ ಆಗ್ತಿದ್ದು. ಇವಾಗ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪಿಕ್ಚರ್ಗಳು ಬರ್ತಿದೆ. ಯಾಕೆಂದರೆ ನಮಗೆ ಜನವರಿಯಿಂದ ಏಪ್ರಿಲ್ ಒಳಗಡೆ ಜೂನ್ ಒಳಗಡೆ ಸಾಕಷ್ಟು ದೊಡ್ಡ ಪಿಕ್ಚರ್ಗಳು ಎವ್ರಿ ಇಯರ್ ಬರ್ತಾ ಇರುತ್ತೆ. ಅದೇ ಥರ ಇವತ್ತು 4-5 ಚಿತ್ರಗಳು ದೊಡ್ಡ ಚಿತ್ರಗಳು ಬಿಡುಗಡೆ ಆಗಲಿಕ್ಕೆ ರೆಡಿ ಇದ್ದಾವೆ. ಸೊ ಅವ್ರ ಹತ್ರ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕಾಗುತ್ತೆ. ಏಕೆಂದರೆ ಇದು ನಾವು ಯಾವುದೇ ಮನುಷ್ಯ ಮಾಡಿರುವಂಥ ಪರಿಸ್ಥಿತಿ ಅಲ್ಲ, ಇದು ಪ್ರಕೃತಿ ಆಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಎಲ್ಲ ನಿರ್ಮಾಪಕರಲ್ಲೂ ಕೂಡ ಒಂದು ಮನವಿ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ವಾಣಿಜ್ಯ ಮಂಡಳಿ ಒಂದು ಮೀಟಿಂಗ್ ಮಾಡಿ
ನಾವು ಯಾರು ಹೇಗೆ ಮಾಡಬೇಕು, ಯಾರು ಚಿತ್ರಗಳು ಫಸ್ಟ್ ರೆಡಿ ಆಗಿದೆ ಅನ್ನೋದನ್ನು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅದನ್ನು ತೀರ್ಮಾನ ತೊಗೋಬೇಕಾಗತ್ತೆ. ಆಮೇಲೆ ಎಲ್ಲರೂ ಎಲ್ಲ ನಿರ್ಮಾಪಕರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇದು ಜೊತೆಗೆ ಏನು ಅಂದರೆ ಕೊರೋನಾ ಅನ್ನೋದಿರೋದು ಎಷ್ಟು ದಿವಸ ಇರ್ತದೆ ನಾವು ಹೇಳೋಕ್ಕಾಗ್ತಿಲ್ಲ. ಸೊ ಈ ವಾರ ಮುಖ್ಯಮಂತ್ರಿಗಳು ಒಂದು ವಾರ ಅಂತ ಹೇಳಿದ್ದಾರೆ. ಇದು ವಾರ ಇದು ಮುಂದಕ್ಕೆ ಎಕ್ಸ್ಟೆಂಡ್ ಆಗ್ಬೋದಾ ಇಲ್ಲ ಅಷ್ಟಕ್ಕೆ ಕಟ್ ಆಗುತ್ತಾ, ಇದು ಒಂದು ವಾರ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಕೆಲವರು ಹೇಳ್ತಾರೆ 25 ಡಿಗ್ರಿ ಸೆಲ್ಸಿಯಸ್ ಮೇಲೆ ಟೆಂಪ್ರೇಚರ್ ಮೇಲೆ ಇದು ಇರೋಲ್ಲ ಅಂತ ಹೇಳ್ತಾರೆ. ನಮ್ಗೆ ಇನ್ನು ಬೇಸಿಗೆ ಸ್ಟಾರ್ಟ್ ಆಗ್ತಿದೆ, ಅದಿಲ್ಲದೇ ಇರ್ಬೋದು. ಸೊ ಆದ್ದರಿಂದ ಇದು ಜನಗಳಿಗೆ ತುಂಬ ಕಷ್ಟ ಆಗಿರೋ ಥಿಯೇಟ್ರಿಗೆ ಬಂದು ಭಯ ಪಡ್ತಾರೆ. ಯಾರು ಭಯ ಪಡ್ತಾರೆ. ನಾನೇ ಥಿಯೇಟ್ರಿಗೆ ಹೋಗಿ ಭಯ ಪಡ್ತೀನಿ, ಯಾವುದೋ ಮದುವೆ ಸಮಾರಂಭ ಇರೋಕ್ಕೆ ಹೋಗ್ಲಿಕ್ಕೆ ಭಯ ಪಡ್ತೀನಿ. ಅಂಥದ್ದು ನಾವು ಯಾರು ಬಲವಂತ ನಾವು ಕರ್ಕೊಂಡ್ಬಂದು ಥಿಯೇಟ್ರಿಗೆ ಕೂರಿಸೋದ್ರಲ್ಲಿ ಫಂಕ್ಷನಿಗೆ ಕರೆಯೋದಿಲ್ಲ, ಆಗಲ್ಲ. ಸೊ ಇದರಿಂದ ನಮ್ಮ ಕನ್ನಡ ಚಿತ್ರರಂಗ ಕೂಡ ಸಿಕ್ಕಾಪಟ್ಟೆ ಲಾಸ್ ಆಗ್ತಾಯಿದೆ. ಸೊ ನನಗೆ ತಿಳಿದ ಮಟ್ಟಿಗೆ ಆಲ್ ಓವರ್ ಕರ್ನಾಟಕ, ಒಟ್ಟಾರೆ ಆಲ್ ಓವರ್ ಕರ್ನಾಟಕ ತಗೊಂಡ್ರೆ ಒಂದು 50ರಿಂದ 100 ಕೋಟಿ ಬರೀ ಚಿತ್ರರಂಗದಲ್ಲೇ ಲಾಸ್ ಆಗ್ತಿರ್ಬೋದು. 50ರಿಂದ 100 ಕೋಟಿ ಒಂದು ವಾರಕ್ಕೆ. ಸೊ ಇನ್ನು ಟೋಟಲ್ ಒಟ್ಟಾರೆ ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಅಲ್ಲೆಲ್ಲ ಎಷ್ಟು ಕರ್ನಾಟಕಕ್ಕೆ ಎಷ್ಟು ಲಾಸ್ ಆಗ್ಬೋದು. ಸೊ ಅಲ್ಲೇ ಟಿ ವಿಲಿ ನೋಡ್ತಾ ಇದ್ದೆವು, ಟೋಟಲ್ ಒಂದು ವಾರಕ್ಕೆ ಎಷ್ಟೋ ದಿವಸ 35,000 ಕೋಟಿ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ನಮ್ಮ ಚಿತ್ರರಂಗನೂ ಕೂಡ ಲಾಸ್ ಆಗ್ತಿದೆ. ಏನೇ ಲಾಸ್ ಆದರೂ ಕೂಡ ನಿರ್ಮಾಪಕನಿಗೆ ಜಾಸ್ತಿ ಹೊರೆ ಆಗೋದು ಇದರಲ್ಲಿ. ಈಗ ಚಿತ್ರಮಂದಿರದವ್ರಿಗೆ ಏನು ಲಾಸ್ ಆಗಲ್ಲ, ಅದು ಮುಂದಿನ ವಾರದಲ್ಲಿ ಬಂದೇ ಬರ್ತದೆ. ಏನೋ ಒಂದು ವಾರ ಮಾತ್ರ ಅವ್ರು ಲಾಸು. ಸೊ ಇಲ್ಲಿ UFO ಕ್ಯೂಬ್ನವ್ರಿಗೆ ಏನು ಲಾಸ್ ಆಗಲ್ಲ, ಒಂದು ವಾರ ಮಾತ್ರ ಲಾಸ್ ಆಗುತ್ತೆ. ನಿರ್ಮಾಪಕರು ಒಟ್ಟಾರೆ ಆ ಚಿತ್ರದ ಮೇಲೆ ಎಷ್ಟು ಬಂಡವಾಳ ಹಾಕಿರ್ತಾನೋ ಆ ಬಂಡವಾಳ ಬರೋದು ಭಾಳ ಕಷ್ಟ ಆಗ್ತದೆ. ಜೊತೆ ಸಾಲಗಾರನೂ ಆಗಬೇಕಾದ ಪರಿಸ್ಥಿತಿಗಳು ಬಂದ್ಬಿಡ್ತದೆ. ಇದಕ್ಕೆ ಭಾಳ ನಮಗೆ, ನಾನು ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಿರ್ಮಾಪಕರನ್ನು ನೆನೆಸ್ಕೊಂಡಾಗೈತೆ. ಬಿಡುಗಡೆ ಆದಂಥ ಚಿತ್ರಗಳನ್ನ ಈಗ ಚಿತ್ರ ರೆಡಿಯಾಗಿರ್ತಕ್ಕಂಥ ನಿರ್ಮಾಪಕರು ನೆನೆಸ್ಕೊಬಿಟ್ರೆ ನನಗೆ ಭಾಳ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂದರೆ ಅವರು ಎಲ್ಲೇನೋ ಸಾಲ ತಂದಿರ್ತಾರೆ ನಿರ್ಮಾಪಕರು, ದುಡ್ಡು ಬೇರೆ ಬೇರೆ ಏನೇನೋ ಒಂದು ಯಾವುದೋ ಒತ್ತೆ ಇಟ್ಟು ತಂದಿರ್ತಾರೆ, ಸೈಟ್ ಇರ್ಬೋದು, ಮನೆ ಇರ್ಬೋದು, ಬೇರೆ ಏನೇನೋ ಒತ್ತೆ ಇಟ್ಟು ತಂದಿರ್ತಾರೆ. ಇಂಥ ಪರಿಸ್ಥಿತಿನಲ್ಲಿ ಇದು ಈ ಥರ ಆದಾಗ ಆ ನಿರ್ಮಾಪಕನ ಪರಿಸ್ಥಿತಿ, ಮನೆಗಳಲ್ಲಿ ಇರ್ಬೋದು, ದುಡ್ಡು ಕೊಟ್ಟರು ಹಣ ಕೊಟ್ಟವ್ರು ಯಾರು ಬಿಡಲ್ಲ, ಅವ್ರು ಬಂದು ಮನೆಗಳ ಹತ್ರ ಗಲಾಟೆ ಮಾಡ್ಬೋದು. ಈ ಥರ ಸಮಸ್ಯೆಗಳು ಸಾಕಷ್ಟು ಆಗುತ್ತೆ. ಸೊ ಅದರಿಂದವ ಇದನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನೋದು ವಾಣಿಜ್ಯ ಮಂಡಳಿ ಒಂದು ಚರ್ಚೆ ನಡೀಬೇಕಾಗುತ್ತೆ. ಅದನ್ನು ಚರ್ಚೆ ನಾನು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಹತ್ರ ಮಾತಾಡಿದ್ದೀನಿ. ಆ ಚರ್ಚೆ ಮಾಡಬೇಕಾಗುತ್ತೆ. ನೀವು ಒಂದು ಸಭೆನ ಕರೀರಿ ಅಂತ ಹೇಳಿದ್ದೀನಿ. ಆ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಓಕೆ ಅಂತ ಹೇಳಿದ್ರೆ ಅದು ಕರೀತಾರೆ, ಸಭೆ ಚರ್ಚೆ ಮಾಡ್ತೀವಲ್ಲ. ಓಕೆ, ಈಗ ಒಂದು ಮೇನ್ ಆಗಿ 3 main movies had been released on Friday. One is Nargunda Vandaya, the other is Shivarjuna, and Vandu Shikariya Kate was also released prior also. So will you give them any sort of buffer time and ask the other producers not to release other movies when these movies are re-releasing again? Will you speak to them? Yes, ನಾವು ಮಾತಾಡಬೇಕಾಗುತ್ತೆ, ಅದನ್ನ ಹೇಳ್ಬೇಕಾಗುತ್ತೆ ನಿರ್ಮಾಪಕರಿಗೆ. ಏಕೆಂದರೆ ಅವರು ಒಂದು ದಿವಸ ಬಿಡುಗಡೆ ಆಗಿ ನೆಕ್ಸ್ಟ್ ಡೇ ಆದಾಗ ಇನ್ನು ನೆಕ್ಸ್ಟ್ ಬಿಡುಗಡೆ ಅಂತ ನಿರ್ಮಾಪಕನ ಅವರು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಆ ನಿರ್ಮಾಪಕರು ಕೂಡ ಈ ನಿರ್ಮಾಪಕನ ಪರಿಸ್ಥಿತಿ ನೋಡಬೇಕಾಗುತ್ತೆ. ಯಾಕೆಂದ್ರೆ ಅವರೇ ಈ ಪರಿಸ್ಥಿತಿ ಇವ್ರ ಪರಿಸ್ಥಿತಿನಲ್ಲಿ ಇದ್ದಿದ್ರೆ. ಸೊ ಅದರಿಂದ ಒಂದು ವಾರ ಮುಂದಕ್ಕೆ ಹೋಗಿ ಇವರು ಏನು ಆಗಿದೆಯೋ ಅವ್ರು ರಿಲೀಸ್ ಆಗಲಿಕ್ಕೆ ಫಸ್ಟ್ ಪ್ರಿಫರೆನ್ಸ್ ಇರಬೇಕು ಅನ್ನೋದು ನನ್ನ ಒಂದು ಒತ್ತಾಯ. ಅದು ಯಾವುದೇ ಒಂದು ಚಿತ್ರ ಬಂದರೂ ಕೂಡ ಈ ಚಿತ್ರಕ್ಕೆ ರಿಲೀಸ್ ಮಾಡೋಕ್ಕೆ ಮೊದಲ ಪ್ರಿಫರೆನ್ಸ್ ಕೊಡಲೇಬೇಕಾಗುತ್ತೆ. ಇದು ನಾನು ನಿರ್ಮಾಪಕ ಸಂಘದ ಅಧ್ಯಕ್ಷನಾಗಿ ನಾನು ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. Okay. Lastly, now looking at the theaters, you will have to daily go ahead and pay theater rent. UFO Cube also, broadcasting rights, you will have to pay them money also. So will you also try and speak to the government? Will you try to speak to Chief Minister B.S. Yadurappa also? Ask him as to, at least waiver of the UFO Cube charges as well as the theater charges when the movies are not running in the theaters? Yes. ಅದು ನಾವು ವಾಣಿಜ್ಯ ಮಂಡಳಿ ಮುಖಾಂತರ, ವಾಣಿಜ್ಯ ನಮ್ಮ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ನಾವು UFO ಕ್ಯೂಬ್ ಥಿಯೇಟರ್ ಕೂಡ ಒಂದು ಪತ್ರ ಮುಖಾಂತರ ಅವರಿಗೆ ಮನವಿ ಮಾಡ್ಕೊಳ್ತೀವಿ. ಹಾಗೆ ಅವರು ಒಪ್ಪಲಿಲ್ಲ ಅಂದಾಗ ಸರ್ಕಾರದಿಂದಲೂ ಕೂಡ ಏನೋ ಅದರಿಂದ ಅವರು ಒಪ್ಪಿಸ್ಬೋದು ಅನ್ನೋದು ಕೂಡ ಅದನ್ನು ನಾವು ಚರ್ಚೆ ಮಾಡ್ತೀವಿ. ಯಾಕೆಂದರೆ ಅವರು ನಮಗೆ ಒಂದು ಒಪ್ಪಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋವಂಥ ವಿಷಯ, ಥಿಯೇಟ್ರ್ ಇರ್ಬೋದು, UFO ಕ್ಯೂಬ್ ಇರ್ಬೋದು, ಅವ್ರು ನಮ್ಮ ಮನವಿಗೆ ಅವರು ಸಹಕರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸೊ ಅದರಿಂದ ಸರ್ಕಾರದಲ್ಲಿ CM ಕಡೆಯಿಂದ ಹೇಳಿಸುವಂಥ ಅವಶ್ಯಕತೆ ಇರಲ್ಲ. ಸೊ ಅದರಿಂದ ನಮ್ಮ ಮನವಿಗೇನೆ ಅವ್ರು ಹೋಗೊಟ್ಟು ಅವರು ಇದಕ್ಕೆ ಸಪೋರ್ಟ್ ಮಾಡುವಂಥದ್ದು ನಂಬಿಕೆ ನನಗಿದೆ. Okay. Thank you, Mr. Praveen. So clearly going ahead and looking at how the scenario is out here, Neha, definitely there is a lot at stake here for the sandalwood industry. But above all that, how will they go ahead and tackle the COVID-19 scare? That remains to be seen over here, because just for a week shutdown, they are going ahead and reporting a loss of 50 to 100 crore rupees only for a week. So further moving on, that means definitely there is huge economic implications on the sandalwood industry. But the industry is also staying strong with the Karnataka government, and they're clearly saying that lives are more important than money, and we will be able to sustain it. But for how long can they go ahead and sustain it? That is something which only time will have to go ahead and determine, because at this point of, at this situation now, for them time is something which is very crucial, but at the same time money is just going down the drains for everybody from across all the industries.
Going to make a serious impact on the state exchequer. Now, what about the films lined up for the upcoming Ugadi? And also tell us, was there no other alternative available, although we understand it's important to take precautionary measures? Yes, Neha, Yugadi is something which is very important also. So I would actually go ahead and ask him to, because summer holidays and Yugadi combined together, it is basically a success mantra for the box office. But this time around for the Sandalwood, there was definitely not a successful mantra, because the summer holidays are already in for majority of the schools across the entire state, as well as Yugadi too is coming in. Sir, so one more important thing is now Yugadi is there on the cards now. Summer holidays have already come in. So this is the time when you would actually go ahead and make good money. All the films would have reported good collections also now. So how would you plan to, go ahead and make sure that you will combat this? But at the same point of time, what safety measures would you ask the theater owners also to employ? Do you want them to put hand sanitizers in place, or any other safety measures that you want to tell these association owners as well as the theater owners to go ahead and take? ಎಸ್, ನಾವು ಅದು ಚಿತ್ರಮಂದಿರ ಕೂಡ ಮುಂದಿನ ದಿನಗಳು ಹೇಳಬೇಕಾಗತ್ತೆ. ಆಮೇಲೆ ಯುಗಾದಿ ಅನ್ನೋದು ಹಬ್ಬ ನಮಗೆ ಒಂದು ಕರ್ನಾಟಕ ಚಿತ್ರರಂಗಕ್ಕೆ ಒಂದು ಹಬ್ಬ ಇದ್ದಂಗೆ. ಸೊ ಆ ಟೈಮ್ ಯುಗಾದಿ ಹಬ್ಬದ ಟೈಮಲ್ಲಿ ಸುಮಾರು ಚಿತ್ರಗಳು ಬಿಡುಗಡೆ ಆಗ್ತಿದ್ದಾವೆ. ನಮಗೆ ಫೆಬ್ರವರಿಯಿಂದ ನಮಗೆ ಅಪ್ ಟು ಮೇ ಎಂಡ್ವರೆಗೂ ಕೂಡ ನಮಗೊಂದು ಹಬ್ಬದ ಸೀಸನ್ ಇದ್ದಂಗೆ. ಅಂಥ ಟೈಮಲ್ಲಿ ದೊಡ್ಡ ದೊಡ್ಡ ಚಿತ್ರಗಳು ಬಿಡುಗಡೆ ಆಗ್ತವೆ ಅಂತಾರೆ. ಅದನ್ನು ನಾವು ಈಗ ನೆಕ್ಸ್ಟ್ ಅಂಥ ಅವಕಾಶ ಬಂದು ಸರ್ಕಾರದಿಂದ ತಿರ್ಗಾ ಆದೇಶ ಚಿತ್ರಮಂದಿರ ಓಪನ್ ಮಾಡಿ ಅಂದರೆ ಚಿತ್ರಮಂದಿರದ ನಾವು ತಿಳಿಸ್ಬೇಕಾದ್ರೆ ಸ್ಯಾನಿಟೈಸರ್ ಇಡಿ, ಮಾಸ್ಕ್ ಇರಲಿ, ಪಬ್ಲಿಕ್ ಕೂಡ ನೀವು ಹಾಕ್ಕೊಂಡು ಹೋಗಿ ಮಾಸ್ಕು, ಸ್ಯಾನಿಟೈಸರ್ ಅಲ್ಲಿರ್ತದೆ ಯೂಸ್ ಮಾಡಿ ಅಂತ ಚಿತ್ರಮಂದಿರಿಗೂ ನಾವು ತಿಳಿಸ್ಬೇಕಾಗತ್ತೆ. ಯಾಕೆಂದ್ರೆ ಅವರು ಕೂಡ ಆ ಕೆಲಸ ಮಾಡಬೇಕಾಗತ್ತೆ. ಈಗ ಆರೋಗ್ಯದ ಹಿತದೃಷ್ಟಿಯಿಂದ ನಮಗೆ ಥಿಯೇಟ್ರಿಗೆ ಜನಗಳು ಬರ್ತಿದ್ರೆ ನಾವು ಏನೇನು ಅವ್ರಿಗೆ ಸೌಕರ್ಯಗಳು ಕೊಡಬೇಕು, ಅವ್ರು ಬಂದರೆ ಇಲ್ಲಿ ಸಮಸ್ಯೆ ಆಗಬಾರ್ದು, ಸ್ಯಾನಿಟೈಸರ್ ಇಡಬೇಕು, ಈವನ್ ಅವರು ಕೂಡ ಮಾಸ್ಕ್ ಕೂಡ ಇಡಲಿಕ್ಕೆ ವ್ಯವಸ್ಥೆಗಳು ಮಾಡಬೇಕು. ಏನು ಮಾಸ್ಕ್ ಕ್ವಶನ್ ಆಫ್ ಒಂದು 20-25 ರೂಪೀಸ್ ಇರ್ತದೆ. ಸೊ ಅವರು ಕೂಡ ಅದನ್ನ ಇಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ. ಪಬ್ಲಿಕ್ಕು ಕೂಡ ವಾಲಂಟ್ರಿಗೆ ಯಾರನ್ನೂ ನಂಬುದಿರ್ತೀವಿ ಅವರೇ ಮಾಸ್ಕ್ ಹಾಕೊಂಡು ಹೋಗೋದು ಬೆಟ್ರು. ಸೊ ಈ ಥರ ಒಂದು ಪ್ರಿಕಾಷನ್ಸ್ ತೊಗೊಳಕ್ಕೆ ಥಿಯೇಟ್ರಿಗೂ ನಾವು ತಿಳಿಸ್ಬೇಕಾಗತ್ತೆ, ತಿಳಿಸ್ತೀವಿ ಅದು ವಾಣಿಜ್ಯ ಮಂಡಳಿ ಮುಖಾಂತರ. Going ahead and looking at it, some big releases are there definitely on the cards, as you clearly pointed out, because we are speaking about 4 to 5 big stars over here. Darshan's Robert, Sudeep's Koti Gobba, Puneet Rajkumar's Yuvaratna, these are all on the cards, as well as Dunya Vijay's Salaga 2, and that was scheduled to be released on the 27th of March. But will the producers, will the makers of these movies go ahead with the scheduled release, or will they wait for those movies which have already suffered losses to recover? That is something which will have to be, that is something which only time will have to determine. But at the same point of time, this is the time when Sandalwood has to come together and state that we are with each other, because if they do not stand ahead with each other, then definitely that will go ahead and create a lot of problems for them going further, Neha.